ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು ಫ್ರೈಡೇ ಸಾಯಂಕಾಲ. ಸೊ ನನ್ನ ಹಸ್ಬೆಂಡ್ ಊರಿಗೆ ಹೋದರೆ ನಾನು ಮಮ್ಮಿ ಮನೇಲೆ ಉಳ್ಕೊಳ್ಳೋದು. ಮಮ್ಮಿ ಡ್ಯಾಡಿನೂ ಅಷ್ಟೇ, ಒಬ್ಬಳೇ ಮಲ್ಕೋಬೇಡ ಅಂತ ಹೇಳ್ತಾರೆ. ನನ್ನ ಹಸ್ಬೆಂಡು ಅಷ್ಟೇ, ನಿಮ್ಮ ಮಮ್ಮಿ ಮನೆಗೆ ಹೋಗು ಮಲ್ಗೋಕೆ ಅಂತ. ಸೊ ವೀಕೆಂಡು ಸ್ಯಾಟರ್ಡೆ ಆರಾಮಾಗೆ ಲೇಟಾಗಿ ಎದ್ದೆ. 8 o'clock 8:15 ಆಗಿತ್ತು ನಾನು ಎದ್ದಾಗ. ಸೊ ಮಕ್ಳಿಗೆ ಇನ್ನೇನು ಸ್ಯಾಟರ್ಡೆ ಸಂಡೇ ಎಲ್ಲ ರಜಾ ಇತ್ತು. ಅವರಿಗೆ ಟ್ಯೂಸ್ಡೇ ಒನ್ ಡೇ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಇವ್ರಿಗೆ ಸ್ವಲ್ಪ ಲೇಟಾಗಿತ್ತು, ಅರೌಂಡ್ 12 o'clock ಹಾಗೆ. ಸೊ ಮಮ್ಮಿ ಮನೇಲಿತ್ತು ಅಂದರೆ ಏನು ಕೆಲಸನೇ ಇರೋದಿಲ್ಲ, ಆರಾಮಾಗಿ ಮಲ್ಕೊಂಡಿದ್ದೆ. ಮಮ್ಮಿ ಬ್ರೇಕ್ಫಾಸ್ಟ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾನಿನ್ನು ಅವಾಗೆದ್ದು ಇನ್ನು ಫ್ರೆಶ್ ಅಪ್ ಎಲ್ಲ ಆಗಬೇಕು. ನನ್ನ ಮಗಳು ಸತ ಎದ್ಲು. ಯಾವಾಗಲೂ ಅಷ್ಟೇ, ನನ್ನ ದೊಡ್ಡ ಮಗಳು ನಾನು ಎದ್ದಿದ ತಕ್ಷಣ ಅವಳು ಎದ್ಬಿಡ್ತಾಳೆ. ಯಾವಾಗ್ಲೂ ನಾನು ಮಲ್ಕೊಂಡ್ರೆ ಅವಳು ಸತ ಮಲ್ಕೊಂಡಿರ್ತಾಳೆ. ಅವಳಿಗದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಗುಡ್ ಮಾರ್ನಿಂಗ್ ಬೇಬಿ. ಇವಳು ನಾನು ಎದ್ದಿದ ತಕ್ಷಣ ಇವಳು ಎದ್ಬಿಡ್ತಾಳೆ. ಯಾವಾಗಲೂ ಹಾಗೆ ಮಾಡೋದವಳು. ನನ್ನ ಪಕ್ಕದಲ್ಲಿ ಮಲ್ಕೊಂಡಿರ್ತಾಳೆ, ಇಲ್ಲಾಂದರೆ ಎದ್ಬಿಡ್ತಾಳೆ. ಅವಳು ಏನಿಲ್ಲ, ಫುಲ್ ಮಲ್ಕೊಂಬಿಟ್ಟಿದ್ದಾಳೆ. ಸೊ ಇವಾಗ ಅವಳನ್ನು ಸತ ಎಬ್ಬರಿಸ್ಬೇಕು. ಚಿನಿ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ನಿದ್ದೆ ಆಯ್ತಾ? ಎದ್ಲು, ಎಷ್ಟು ಬೇಗ ಎದ್ಬಿಟ್ಲು ನೋಡು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಮಕ್ಳಿಗೂ ಫ್ರೆಶ್ ಅಪ್ ಮಾಡಿಸಿ ನಾನಿವಾಗ ಮಕ್ಕಳಿಗೆ ರಾಗಿ ಸರಿನ ಮಾಡ್ತಾಯಿದ್ದೆ. ಮಮ್ಮಿ ತಿನ್ನಿಸ್ತಾ ಇದ್ರು. ಮಕ್ಕಳಿಗೆ ರಜಾ ಬಂತಂದರೆ ಫುಲ್ ಖುಷಿ. ಅಜ್ಜಿ ಮನೆಯಲ್ಲೇ ಉಳ್ಕೊಳ್ಳೋಣ, ಇಲ್ಲೇ ಮಲ್ಗೋಣ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ನಾವೂ ಹಿಂಗೇನೆ ಅಜ್ಜಿ ಮನೆಗೆ ಹೋಗೋಣ ಬಾ ಅಮ್ಮ ಅಂತ ಕರಿತಾ ಇದ್ವಿ ಹಾಲಿಡೇಸ್ ಎಲ್ಲ ಇದ್ದಾಗ. ಸೊ ಮಮ್ಮಿ ಮಂಡಕ್ಕಿ ಮಾಡ್ತಾಯಿದ್ರು, ಮಂಡಕ್ಕಿ ಉಪ್ಪಿಟ್ಟು. ಸೊ ಕಡಲೆಪುರಿಯಲ್ಲಿ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ರು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಮಂಡಕ್ಕಿ ಉಪ್ಪಿಟ್ಟು. ಸೊ ಅದಕ್ಕೆ ಮೇಲ್ಗಡೆ ಕಾಯಿ ತುರಿ ಹಾಕ್ಕೊಂಡು ಕಡಲೆ ಬೀಜ ತಿಂದರೆ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿಂಡಿ ನಮ್ಮ ಮನೇಲಿ ಯಾವಾಗಲೂ ಹಿಂಗೇನೆ ಮಾಡೋದು. ಲಂಚ್ ಆಗಲಿ ಡಿನ್ನರ್ ಆಗಲಿ ಇದೇ ಥರ. ಮಕ್ಳಿಗೆ ಫಸ್ಟ್ ತಿನ್ನಿಸಿ ಆಮೇಲೆ ನಾವು ತಿನ್ನುತ್ತೀವಿ. ಎಸ್, ಅದಕ್ಕೆ ಖುಷಿ ಆಗ್ತಾ ಇದೆ. ಚಿನ್ನು ತಡಿಯಮ್ಮ. ಸೊ ಸ್ನಾನ ಎಲ್ಲ ಮುಗಿಸಿ ಅವ್ರ ಸ್ಕೂಲ್ ಹತ್ರ ಹೋದೆ. ಅರೌಂಡ್ 12 o'clock ಹಂಗೆ. ಒಬ್ಬರು ಪೇರೆಂಟ್ ಇದ್ದರು, ಸೊ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮಕ್ಕಳು ಆಟ ಆಡ್ತಾಯಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ಸೊ ಆಮೇಲೆ ಇವ್ರದ್ದು ಪೇಪರ್ಸ್ ಎಲ್ಲ ನೋಡಿದೆ ಹೇಗೆ ಮಾಡಿದ್ದಾರೆ ಅಂತ. ಸೊ ಮ್ಯಾಮ್ ಹೇಳಿದರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು. ಆಲ್ಫಾಬೆಟ್ಸ್ ಎಲ್ಲ ನೀಟಾಗೆ ಬರೆದಿದ್ದಾರೆ, ಲೈನಲ್ಲಿ ಕಲರಿಂಗು ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮ್ಯಾಮ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಫೈನಲ್ ಎಕ್ಸಾಮು ಮಾರ್ಚಲ್ಲಿ ನಡೆಯುತ್ತೆ. ಸೊ ರಿಮಾರ್ಕ್ಸ್ ಎಲ್ಲ ಕೇಳಿದರು, ಏನಾದ್ರು ನಾವು ಇಂಪ್ರೂವ್ ಮಾಡ್ಕೋಬೇಕಾ ಅಂತ ಟೀಚರ್ಸ್ ಎಲ್ಲ ಕೇಳಿದ್ರು. ಖಂಡಿತ ಇಲ್ಲ, ತುಂಬ ಚೆನ್ನಾಗಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಸೊ ಫ್ರೆಂಡ್ಸ್, ಮಕ್ಕಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಸೊ ಇಬ್ಬರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬನ್ನಿ ಅಂತ ಹೇಳಿದರು. ಬಟ್ ನಮ್ಮ ಹಸ್ಬೆಂಡು ಮತ್ತು ಅತ್ತೆ ಊರಿಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಅಟೆಂಡ್ ಮಾಡ್ಕೊಂಡು ಬಂದೆ. ಸೊ ಮಕ್ಕಳಿಗೆ ಸೆಕೆಂಡ್ ಮಿಡ್ ಟರ್ಮ್ ಇತ್ತು. ಸೊ ಅದು ಮುಗಿದು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಇನ್ನು ನೆಕ್ಸ್ಟ್ ವೀಕಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿ ಇನ್ನು ಕ್ರಿಸ್ಮಸ್ ಹಾಲಿಡೇಸು Jan 1 ತನಕ. ಸೊ Jan 2 ರೀ ಓಪನ್ನು.
ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸ್ಟೋರಿ ಟೆಲ್ಲಿಂಗ್, ರೈಮ್ಸು ಮತ್ತು ಆಲ್ಫಾಬೆಟ್ಸ್ ರೈಟಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ಸ್ವಲ್ಪ ಮಿರರ್ ರೈಟಿಂಗ್ ಮಾಡ್ತಾರೆ, ಲೈಕ್ 7ನ ಉಲ್ಟಾ ಬರೆಯೋದು, ಪಿನ ಉಲ್ಟಾ ಬರೆಯೋದು, 9ನ ಉಲ್ಟಾ ಬರೆಯೋದು ಆ ಥರ. ಸೊ ಅದೊಂದು ಸರಿ ಮಾಡಿಕೊಂಡ್ರೆ ನೆಕ್ಸ್ಟ್ ಫೈನಲ್ ಎಕ್ಸಾಮ್ಗೆ ಫುಲ್ ಪರ್ಫೆಕ್ಟ್ ಆಗ್ತಾರೆ. ಅದರ್ವೈಸ್ ಎಲ್ಲ ಸೂಪರ್ ಅಂತ ಮ್ಯಾಮ್ ಹೇಳಿದ್ದಾರೆ. ಸೊ ಫುಲ್ ಖುಷಿ ಆಗೋಯ್ತು ನನಗೆ. ಮತ್ತು ಮಿಂಗಲಿಂಗು, ಶೇರಿಂಗು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಈಗ ಮಮ್ಮಿ ಮನೆಗೆ ಹೋಗಬೇಕು, ಯಾಕಂದ್ರೆ ನಾನು ಒಬ್ಬಳೇ ಇರೋದು. ಸೊ ಮಕ್ಕಳನ್ನ ಮಮ್ಮಿ ಮನೇಲೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸಾಯಂಕಾಲ ಒಂದು ಮದುವೆ ಇದೆ ನಮ್ಮ ಈ ರೋಡಲ್ಲೇ. ಅಂಕಲ್ ಒಬ್ರು ಇದ್ದಾರೆ, ಸೊ ನಮ್ಮ ಅಪೋಸಿಟಲ್ಲಿ ಮನೆ. ಅವ್ರ ಮಗಂದು ಮದುವೆ ಆಗೋಗಿದೆ, ಇವತ್ತು ರಿಸೆಪ್ಷನ್ನು. ಸೊ ಅದಕ್ಕೆ ಹೋಗಬೇಕು. ಸೊ ರೋಡವರೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವರಿಗಂತೂ ಅಂಕಲ್ ತುಂಬಾ ಫ್ರೆಂಡು, ಡೈಲಿ ಮಾತಾಡಿಸ್ಬೇಕು. ಇವರು ಅವ್ರನ್ನ ಮಾತಾಡಿಸ್ಬೇಕು, ಅಂಕಲ್ಗೂ ಇವ್ರು ಮಾತಾಡಿಸ್ಬೇಕು. ಆಂಟಿ ಎಲ್ಲ ಸಖತ್ತಾಗಿ ಮಾತಾಡ್ತಾ ನಿಂತ್ಕೊತಾರೆ. ಮಕ್ಕಳಂತೂ ತುಂಬಾ ಇಷ್ಟ ಅಂಕಲ್ಗೆ ಮತ್ತು ಆಂಟಿಗೆ. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ರು ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಅವ್ರು ಊರಿಗೆ ಹೋಗಿದ್ದಾರೆ. ಸೊ ನಾನು ಒಬ್ಳೆ ಮದ್ವೆನ ಅಟೆಂಡ್ ಮಾಡಬೇಕು. ಸೊ ಇವರಿಬ್ರು ಕರ್ಕೊಂಡು ಸೊ ಅದಕ್ಕೆ ಇವಾಗ ಊಟ ಮಾಡಿಸಿ ಮಲಗಿಸಿದ್ರೆ ಸಾಯಂಕಾಲ ಖುಷಿಯಾಗಿ ರೆಡಿ ಆಗ್ತಾರೆ. ಇಲ್ಲ ಅಂದರೆ ನಿದ್ದೆಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಮದುವೆ ಮನೇಲೂ ನನಗೆ ಇದು ಮಾಡ್ತಾ ಇರ್ತಾರೆ, ಹಠ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇವಾಗ ಹೋಗಿ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸಾಯಂಕಾಲ ಅವ್ರನ್ನ ರೆಡಿ ಮಾಡಿ ನಾನು ಸತ ರೆಡಿ ಆಗಬೇಕು. ಸೊ ಇವರಿಗೆ ಸ್ಕೂಲಲ್ಲಿ ಸ್ಟಾರು ಕೊಟ್ಟಿದ್ದಾರೆ ಟೀಚರು. ಚಿನಿ ಸ್ಟಾರ್ ತೋರ್ಸು, ಇಬ್ರು ಸ್ಟಾರ್ಸ್ ತೋರ್ಸು. ವಾವ್, ಸೂಪರ್. ಕೂದಲು ನೋಡು ಚಿನಿ ನಿಂದು. ಓಕೆ. ಸೊ ಒಬ್ಳಿಗೆ ಬ್ಲೂ ಕಲರ್ ಅಂತೆ, ಒಬ್ಳಿಗೆ ಪರ್ಪಲ್ ಕಲರ್. ಸೊ ಎಲ್ಲಾ ಮಕ್ಳಿಗೂ ಸ್ಟಾರ್ನ ಕೊಡ್ತಾರೆ. ಚಿನಿ ಬೀಳ್ತೀಯಾ? ಇಬ್ರದು ತುಂಬಾ ಗಲಾಟೆ ಜಾಸ್ತಿ ಆಗ್ಬಿಟ್ಟಿದೆ. ಮ್ಯಾಮ್ ಹೇಳ್ತಾ ಇದ್ರು ತುಂಬಾ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮ್ಯಾಮ್ ಹೇಳ್ತಾ ಇದ್ರು ತುಂಬಾ ಗಲಾಟೆ ಮಾಡ್ತಾರೆ ಇಬ್ರು ಅಂತ. ಓಕೆ, ಹೋಗೋಣ ಬಾ, ಅಜ್ಜಿ ಮನೆಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನಾನು ಇವಾಗ ಅವ್ರನ್ನ ಅಜ್ಜಿ ಮನೆಗೆ ಅಂದರೆ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ. ಹೋಗೋಣ, ನಡಿ ನಡಿ ಹೋಗೋಣ. ಬೀಳ್ತೀಯ ಚಿನಿ. ಸೊ ಫ್ರೆಂಡ್ಸ್, ನಾನು ಮಧ್ಯಾಹ್ನನೇ ಹೇಳಿದ್ದೆ ಒಂದು ರಿಸೆಪ್ಷನ್ ಇದೆ ಸಾಯಂಕಾಲ ಹೋಗಬೇಕು ಅಂತ. ಸೊ ಅದಕ್ಕೆ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ನೈಟ್ ಟೈಮ್ ರಿಸೆಪ್ಷನ್ಗೆ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬ್ಲ್ಯಾಕ್ ವಿತ್ ವೈಟ್ ಬ್ರಾಸೋ ಸ್ಯಾರಿದು. ತುಂಬ ಯೂಸ್ ಆಯಿತು ತಗೊಂಡು. ಸೊ ಇವಾಗ ಉಡ್ತಾ ಇದ್ದೀನಿ. ಸೊ ಇನ್ನು ಮೇಕಪ್ ಎಲ್ಲ ಮಾಡ್ಕೋಬೇಕು, ರೆಡಿ ಆಗಬೇಕು. ಸೊ ಇವಾಗ ರೆಡಿ ಆಗ್ತೀನಿ. ಸೊ ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಫೇಸ್ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡೋದು ಲಾರಿಯಲ್ದು ಹೈಡ್ರೇಷನ್ದು ಇದು ಮಾಯಿಶ್ಚರೈಸರ್ ಇದು. ಯಾಕೆಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಹೈಡ್ರೇಟ್ ಆಗಿರಬೇಕು ಸ್ಕಿನ್ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡೋದು. ಸೊ ಮುಖ ತೊಳ್ಕೊಂಡೆ, ಸ್ವಲ್ಪ ಮುಖಕ್ಕೆ ಹನಿ ಹಚ್ಕೊಂಡಿದ್ದೆ. ಸೊ ಸ್ವಲ್ಪ ಗ್ಲೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಹನಿನ ಯೂಸ್ ಮಾಡ್ಬೋದು, ಬಟ್ ಈ ಐಬ್ರೋಸ್ಗೆ ಎಲ್ಲ ಹಚ್ಕೋಬಾರ್ದು, ಜಸ್ಟ್ ಮುಖಕ್ಕೆ ಹಚ್ಕೊಳ್ಳಿ, ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರ್ತೀನಿ ಹನಿ ಕೂಡ ಮುಖಕ್ಕೆ. ಸೊ ಇವಾಗ ಮಾಯಿಶ್ಚರೈಸರ್ ಹಚ್ಚಾಯಿತು. ನೆಕ್ಸ್ಟ್ ಪ್ರೈಮರ್ ಹಚ್ತಾ ಇದ್ದೀನಿ. ಸೊ ನಾನು ಹಚ್ಚೋದು ಮೆಬಿಲಿಯನ್ದು ಪ್ರೈಮರು. In this crazy life we live, we all need someone to hold. Friend. ಈಗ ನಾನು ಹಚ್ಚೋದು ಮೆಬಿಲಿಯನ್ದೆ ಫೌಂಡೇಶನ್ನು. ಕನ್ಸಿಲರ್ ಮತ್ತು ಹೈಲೈಟರ್ ಕೂಡ ಹಚ್ಬೋದು. ಕನ್ಸಿಲರ್ ಬಂದು ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅದನ್ನೆಲ್ಲ ಕವರ್ ಮಾಡುತ್ತೆ. ಹೈಲೈಟರ್ ಬಂದು ಹೈಲೈಟ್ ಮಾಡುತ್ತೆ ಮುಖನ. ಮೇಕಪ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬೇಕಾದ್ರೆ ಪೌಡರ್ ಹಚ್ಕೋಬೋದು, ಬಟ್ ನಾನು ಪೌಡರ್ ಎಲ್ಲ ಹಚ್ಕೊತಾ ಇಲ್ಲ, ನನಗೆ ತುಂಬ ಅದು ಹೆವಿ ಅನಿಸ್ಬಿಡುತ್ತೆ. ಸೊ ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಇವಾಗ ಐಲೈನರ್ ಹಚ್ಕೊತೀನಿ. ಸೊ ನಾನು ಯೂಸ್ ಮಾಡೋದು ಐಲೈನರ್ ಬಂದು ಲ್ಯಾಕ್ಮಿ ಅವ್ರದ್ದು. In this crazy life we live,
We all need someone to hold, a friend to light the way when the world starts to unfold. Through all the ups and downs, the high. ಸೊ ಮೇಕಪ್ ಎಲ್ಲ ಆಯಿತು. ಈಗ ಸೊ ಈ ಸ್ಯಾರಿಗೆ ಇದನ್ನು ಹಾಕ್ಕೊಳ್ಳೋಣ ಅಂತ, ವೈಟ್ ನೆಕ್ಲೆಸ್. ಸೊ ಸಾಯಂಕಾಲ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನೆಕ್ಲೆಸ್ ಹಾಕ್ಕೊಂಡೆ, ವೈಟ್ ಸ್ಟೋನಿಂದು, ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಯರಿಂಗ್ಸು ಕೂಡ ಅಷ್ಟೇ ವೈಟ್ ವಿತ್ ಬ್ಲ್ಯಾಕ್ ಸ್ಟೋನ್ ಇದೆ. ಸೊ ಇವಾಗ ಬ್ಯಾಂಗಲ್ಸು, ಅದು ಕೂಡ ವೈಟ್ ಸ್ಟೋನು. ಸೊ ಇವಾಗ ಹಾಕ್ಕೊಡೋಣ. ಸೊ ಫುಲ್ ಮ್ಯಾಚಿಂಗ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇನ್ನು ತಲೆ ಎಲ್ಲ ಬಾಚ್ಕೋಬೇಕು. ಸೊ ನನ್ನ ಫೈನಲ್ ಲುಕ್ಕು ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ. In this crazy life we live, we all need someone to hold, a friend to light the way when the world starts. ಲೈಟ್ ಮುಟ್ಬೇಡ. ಕನ್ವೆನ್ಷನ್ ಹಾಲ್ ರೀಚ್ ಆದ್ವಿ. ವೆಲ್ಕಮ್ ಡ್ರಿಂಕ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಇತ್ತು. ಅದೆಲ್ಲ ತೊಗೊಂಡು ತಿಂದು ಮಕ್ಕಳಿಗಂತೂ ಫುಲ್ ಖುಷಿ. ಅಲ್ಲಿ ನಮ್ಮ ರೋಡವರೆಲ್ಲ ಸಿಕ್ಕಿದ್ರು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಹುಡುಗ ಹುಡುಗಿಗೆ ವಿಶ್ ಮಾಡೋಣ ಅಂತ ಹೋದ್ವಿ. In this crazy life we live, we all need someone to hold. ಬಂದಿದ್ದಾರ ಯಾರು ಹೇಳಿ? ಯಾರು ಹೇಳು? ನನ್ನ ಫ್ರೆಂಡ್ ಯಾರು ಹೇಳು? ಪಕ್ಕದಲ್ಲಿ ಇದ್ದಾರಲ್ಲ. ಸೊ ಅಂಕಲ್ ಮಕ್ಕಳು ನೋಡಿದ ತಕ್ಷಣವೇ ಮಾತಾಡಿಸಿ ಹೈಫೈ ಎಲ್ಲ ಕೊಟ್ಟರು. ಆಮೇಲೆ ಆಂಟಿ ಕೂಡ ಬಂದು ಮಾತಾಡಿಸಿ ಅವ್ರಿಗಂತೂ ಫುಲ್ ಖುಷಿ ಆಯಿತು ಮಕ್ಕಳನ್ನ ನೋಡಿ. ಹುಡುಗ ಹುಡುಗಿ ಚೆನ್ನಾಗಿದ್ದರು. ಕ್ಯೂಟ್ ಕಪಲ್ಸು, ಮೇಡ್ ಫಾರ್ ಈಚ್ ಅದರ್ ಅನ್ಬೋದು. ನಮ್ಮ ಮನೆ ಅಪೋಸಿಟ್ ಮನೆಯವರು ಆಗ ಬಂದರು. ಸೊ ಮಾತಾಡಿಕೊಂಡು ಅವ್ರು ವಿಶ್ ಮಾಡೋಕ್ಕೆ ಹೋದರು. ನಾನು ಊಟಕ್ಕೆ ಹೋದ್ವಿ. ಸೊ ಐಟಮ್ಸ್ ಅಂತೂ ತುಂಬಾ ಇತ್ತು. ಮಕ್ಕಳಿಗೆ ನಾನು ಜಾಸ್ತಿ ಯಾವುದು ಐಟಮ್ಸ್ನ ಹಾಕಿಸ್ತಾ ಇದ್ದಿಲ್ಲ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಊಟನ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಓಕೆ. ಸೊ ಮಕ್ಕಳು ಲಾನಲ್ಲಿ ಆಟ ಆಡ್ತಾಯಿದ್ರು. ಒಂದು ಆಂಟಿ ಬಂದು ಮಕ್ಕಳನ್ನ ಹೆಸರು ಕೇಳಿ ಟ್ವಿನ್ಸಾ ಅಂತ ಕೇಳಿಬಿಟ್ಟು ಫೋಟೋ ತೊಗೊಂಡು ಅವ್ರಿಗೆ ಕಿಸ್ ಕೊಟ್ಟು ಹೋದರು. ಸೊ ಇದೇ ಥರ ತುಂಬ ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು, ತುಂಬ ಜನ ಕೇಳ್ತಾರೆ. ಮತ್ತು ಮಾಲು, ಈ ಥರ ಫಂಕ್ಷನ್ಸು ಎಲ್ಲ ಕಡೆ ಕೇಳಿ ಅವ್ರನ್ನ ಮಾತಾಡಿಸಿ ಹೆಸರು ಕೇಳಿ ಹೋಗ್ತಾರೆ. ಸೊ ನನಗೆ ಈ ಥರ ತುಂಬ ಸತಿ ಆಗಿದೆ. ನನಗದು ಖುಷಿನೂ ಕೊಟ್ಟಿದೆ. ಸೊ ನಿನ್ನೆ ರಾತ್ರಿ ರಿಸೆಪ್ಷನ್ಗೆ ಹೋಗಿದ್ದೆ. ಸೊ ತುಂಬ ಚೆನ್ನಾಗಾಯಿತು ರಿಸೆಪ್ಷನ್ ಎಲ್ಲ. ಸೊ ಬಂದಿದ್ದು ಅರೌಂಡ್ 9:30 10 o'clock ಆಗಿತ್ತು. ಸೊ ಇವತ್ತು ನನ್ನ ಫ್ರೆಂಡ್ ಮಗಳದು ಆರತಿ ಫಂಕ್ಷನ್ ಇದೆ. ಅದಕ್ಕೆ ನಾನು ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಗೂ ಕಾಯ್ತಾ ಇದ್ದೀನಿ. ಸೊ ನಾವು 3 ಜನನೂ ಒಟ್ಟಿಗೆ ಹೋಗೋಣ ಅಂತ. ಸೊ ಮಕ್ಕಳಿಗೆ ಲಂಗ ಬ್ಲೌಸ್ ಹಾಕಿದ್ದೀನಿ. ಸೊ ನಾನು ರೆಡಿ ಆಯಿತು. ಸೊ ಇದು ಗೋಲ್ಡನ್ ಕಲರ್ ಸ್ಯಾರಿ ಅಂತ ಅಂದ್ಬಿಟ್ಟು ಈ ಥರ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ಲಕ್ಷ್ಮಿ ಓಲೆ. ಸೊ ಬ್ಯಾಂಗಲ್. ಸೊ ರೆಡಿ ಆಯಿತು. ಸೊ ನನ್ನ ಫೈನಲ್ ಲುಕ್ಕು. ಸೊ ಸ್ಯಾರಿ ಬಂದು ಗೋಲ್ಡ್ ಕಲರ್ ಇಲ್ಲ ಮೆಂತ್ಯ ಕಲರ್ ಕೂಡ ಅನ್ಬೋದು. ಅರೌಂಡ್ 12 o'clock ಹಂಗೆ ನನ್ನ ಫ್ರೆಂಡು ಕೂಡ ಬಂದಳು. ಸೊ ನಾವು ಫಂಕ್ಷನ್ ಹಾಲ್ ರೀಚ್ ಆಗಿದ್ದು 12:15 ಹಂಗೆ. ನಮ್ಮ ಮನೆಯಿಂದ ಒಂದು 5-10 minutes ಆಗುತ್ತೆ. ಸೊ ಟ್ರಾಫಿಕ್ ಏನಿತ್ತಿಲ್ಲ, ಸಂಡೇ ಆಗಿರೋದ್ರಿಂದ. ಹಾಯ್, ಎಲ್ಲೋಗ್ತಾ ಇದೀಯಾ? ಫಂಕ್ಷನ್ ಎಲ್ಲಿ? ನೀನ್ ಕಾಣಿಸಲ್ಲ ಇವಾಗ, ನೀನ್ ಅಲ್ಲಿ. ಓಕೆ.
ಸೊ ನನ್ನ ದೊಡ್ಡ ಮಗಳು ತುಂಬ ಹಠ ಮಾಡ್ತಾಯಿದ್ಲು. ಅವಳೊಬ್ಬಳೇ ಕೂತ್ಕೋಬೇಕು ಮುಂದ್ಗಡೆ, ಯಾರನ್ನೂ ಕೂರಕ್ಕೆ ಬಿಡ್ತಾ ಇದ್ದಿಲ್ಲ. ಅಟ್ಲೀಸ್ಟ್ ನೀನು ತೆಂಗಿನಾರು ಕೂರಿಸ್ಕೊ ಅಂತಂದ್ರು ಇಲ್ಲ ಅಂತ ಹೇಳ್ತಾ ಇದ್ಲು. ಫಂಕ್ಷನ್ ಹಾಲ್ ರೀಚ್ ಆದ್ವಿ. ಈ ಪುಟ್ಟಿದ್ದೇನೆ ಹಾಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದು. ಪ್ಲೇಟ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಪೀಕಾಕು ಮತ್ತು ಡ್ರೈ ಫ್ರೂಟ್ಸು ಮತ್ತು ಗೊಂಬೆಗಳಂತೂ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ಗೊಂಬೆಗಳನ್ನ ತಗೊಳ್ಳೋಣ ಅಂತ ಕೇಳ್ತಾಯಿದ್ರು. ಅವಳು ಸತ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಫ್ ಸ್ಯಾರಿದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಲೈಟ್ ಗ್ರೀನ್ ಮತ್ತು ಪಿಂಕ್ ಕಲರು. ಹಿಂದ್ಗಡೆ ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿ ಇತ್ತು. ಸೊ ಎಲ್ಲ ಫ್ರೆಂಡ್ಸು ಒಬ್ಬೊಬ್ಬರಾಗಿ ರೀಚ್ ಆಗ್ತಾಯಿದ್ರು ಅರೌಂಡ್ 12:30 12:45 ಹಂಗೆ. ಸೊ ಎಲ್ಲರೂ ಬಂದ ಮೇಲೆ ನಾವೆಲ್ಲರೂ ಹೋಗಿ ಕಾರುಣ್ಯಗೆ ವಿಶ್ ಮಾಡಿದ್ವಿ. ನಾವು ನೋಡ್ದಂಗೆ ಪುಟ್ಟ ಮಕ್ಕಳು ಎಷ್ಟು ಬೇಗ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾರೆ ಅಂತ ಎಲ್ಲ ಫ್ರೆಂಡ್ಸು ಮಾತಾಡ್ಕೊತಾ ಇದ್ವಿ. ಸೊ ಎಲ್ಲರೂ ವಿಶ್ ಮಾಡಿದ್ವಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿದ್ವಿ. ಸೊ ಪುಟ್ಟಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಒಬ್ಬಟ್ಟು ಎಲ್ಲ ಇತ್ತು, ಮತ್ತು ನನ್ನ ಮಕ್ಳದ್ದು ಫೇವ್ರೆಟ್ ಗೋಬಿ ಮಂಚೂರಿ ಸತ ಇತ್ತು. ಈ ರೀತಿ ವೀಕೆಂಡ್ ಕಳೀತು ನಂದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.